ಹಣ ಒಂದು ನ್ಯಾಷನಲ್ ಹೈವೇ 234 ಮೋಪ್ರಳ್ಳಿ ಸರ್ವೆ ನಂಬರ್ 20 ಸ್ಮಶಾನದ ಮೇಲೇ NH4 ಆಗ್ತಾಯಿದೆ. ಇದು ಸರ್ ನ್ಯಾಷನಲ್ ಹೈವೇ ಆಗ್ತಾಯಿದೆ. ತಹಶೀಲ್ದಾರ್ ಅವರಿಗೆ ಯಾರ್ಯಾರಿಗೆ AWE ಯಾರಿದ್ದಾರೆ NH4 ಅವ್ರಿಗೆ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀವಿ. ನಮಗೇನಿಲ್ಲ, ಅಲ್ಲಿ ವರ್ಕ್ ಪ್ರೊಸೆಸ್ ನಡೀತಾ ಇದೆ. ಬದಲಿ ಜಾಗ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ಈ ಬದಲಿ ಜಾಗ ಕೊಡೋಕ್ಕೂ ರೆಡಿ ಇಲ್ಲ. ಅವಾಗ ಯಾವಾಗೋ ಮಾಡಿದ್ದಾರೆ ಅಂತ ಅದನ್ನ ಸರ್ವೆ ಮಾಡಿಸಿ ನಮಗೆ ತೋರಿಸಿ ಅಂದರೆ ಈ ಕಡೆ ತಹಶೀಲ್ದಾರ್ ಮೇಡಮ್ ಅವರು ಸೈಲೆಂಟಾಗಿ ಇದ್ದೋಗಿದ್ದಾರೆ, ಸರ್ವೆ ಅವರು ಸೈಲೆಂಟಾಗಿ ಇದ್ದೋಗಿದ್ದಾರೆ. ಮೋಪ್ರಳ್ಳಿ ಯಾರು ಬರ್ತೀರಿ? ಮೋಪ್ರಳ್ಳಿ ಯಾರು ಬರುತ್ತಾ? ಮೋಪ್ರಳ್ಳಿ ಅಲ್ಲ ತಿಮ್ಮಪ್ಪ ಜೊತೆನೆ ಇದೇನು ನ್ಯಾಷನಲ್ ಹೈವೇಗೆ ಸ್ಮಶಾನಕ್ಕೂ ಅಡಾಪ್ಟ್ ಆದ್ರೂ ಕೂಡ ನೀವು ಏನು ಬದಲಿ ಜಾಗ ಕೊಡ್ಲಿ ಅಂತ ಯಾಕೆ ಕೊಟ್ಟಿದ್ದೀವಿ? ಮೊನ್ನೆ ಸರ್ವೆ ಮಾಡಿ ಇದು ಕೆರೆ ಪಕ್ಕದಲ್ಲಿ ಕೊಟ್ಟಿದ್ದೀವಿ. ಕೊಟ್ಟವ್ರಂತಲ್ಲ ಅವರು ಕೊಟ್ಟವ್ರೆ ಅಂತ ಸರ್ ಕೊಟ್ಟಿದ್ರೆ ಇವಾಗ ನೀವು ಇಲ್ಲೇ ಇದ್ದೀರಾ, ಎಲ್ಲಿ ಕೊಟ್ಟಿದ್ದೀರಾ ಅಂತ ತೋರ್ಸಕ್ ಬರಕ್ಕೆ ಹೇಳಿ ಸರ್. 1 ಎಕರೆ ಶಿವಕುಮಾರ್ ಸರ್ ಇಲ್ಲೇ ಇದ್ದಾರೆ. ಕೊಡಿ ಶಿವಕುಮಾರ್ ಬನ್ನಿ ಸರ್ ಅವರಿಗೆ ಬೌಂಡ್ರಿ ಹಾಕಿ ಕ್ಲೀನ್ ಮಂಜೂರು ಮಾಡಿ ನಾನು ಆಗಿದೆಯಾ ಜಾಗ ಅವ್ರಿಗೆ? ಈಗ ನ್ಯಾಷನಲ್ ಹೈವೇ ಆಗಿದ್ಯಾ ಮಾಡ್ಕೊಟ್ಟಿದ್ದೀರಾ? 1 ಎಕರೆ ಆಗಿದೆ. ನನ್ನ ಮುಂದೆ ಮಾತುಕೊಡ್ತಾರೆ, ನನ್ನ ಮುಂದೆ ಮಾಡ್ಕೊಡ್ತಾಯ್ತು. ಜೆಂಟ್ಲ್ಮ್ಯಾನ್ ಮಾಡಿಕೊಟ್ಟವ್ರು ಅಂತ తీసుకుని ಅದು ಪ್ರೊಸೀಜರ್ ಇರ್ತದೆ. ಸರ್ವೆ ಸ್ಕೆಚ್ ಹೋಗಿ ಪ್ರಪೋಸಲ್ ಹೋಗಿ DC ಹೋಗಿ ನಮಗೆ ಬಂದು ಮತ್ತೆ ಬರುತ್ತೆ, ಆಗುತ್ತೆ, ಕ್ಲಿಯರ್ ಆಗುತ್ತೆ. ಸರ್ ಕೆರೆಗೆ ಕಳಿಸ್ಕೊಟ್ಟಿದ್ದೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸಿದೀವಿ, 1 ಎಕರೆ ಮಾಡಿದೀವಿ, DC ಅವ್ರಿಗೆ ಹೋಗಿದೆ, ಮಂಜೂರಾಗಿ ಬರುತ್ತೆ ಸರ್. ಇವತ್ತು ಆಯ್ತು, ಒಂದು ಸರ್ ಅದರಲ್ಲಿ ಪ್ರಾಬ್ಲಮ್ ಇದೆ. ಅವ್ರೇನು 1 ಎಕರೆ ತೋರಿಸಿದ್ದಾರೆ. ಇವತ್ತು ಆ 1 ಎಕರೆನಲ್ಲಿ ಟ್ರೆಸ್ಪಾಸ್ ಆಗಿತ್ತು, ಕೆರೆ ಜಾಗ ಎಲ್ಲನೂ. ಆ ಟ್ರೆಸ್ಪಾಸಲ್ಲಿ ಏನಿದೆ, ಟ್ರೆಸ್ಪಾಸ್ ಖಾಲಿನೇ ಮಾಡಿಸಿಲ್ಲ. ಇವಾಗ ಮತ್ತೆ ಅದರಲ್ಲಿ ಯಾರು ಮೊದಲು ಯಾರಿದ್ರು ಅವರೇ ಅನುಭವದಲ್ಲಿದ್ದಾರೆ. ಬಾವಿ ಮತ್ತು ಕೃಷಿ ಜಮೀನು ಏನೇನು ಮಾಡ್ತಿದ್ದಾರೆ ಎಲ್ಲ ಹಾಗೆ ಸೇಮ್ ಪ್ರೊಸೆಸ್ಸೇ ನಡೀತಾ ಇದೆ. ಸೊ ಅದೇನು ಸರಿಯಾಗಿ ಮಾಡಿಕೊಟ್ಟಿಲ್ಲ ಸರ್. ಸ್ಮಶಾನ ಎತ್ತಿದಾಗ ಹೊರಗಡೆ ಇದು ಸರ್ ಬೆಳೆ ಮಾಡ್ಕೊಂಡಿದ್ರು, ಇವರೇ ಹೇಳಿದ್ರು ಬೆಳೆ ಮಾಡ್ಕೊಂಡು ಬಿಟ್ಟು ಸರ್ ಮತ್ತೆ ಇದು ಮಾಡಿ PDO ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ, ಅದು ಅಭಿವೃದ್ಧಿ ಮಾಡ್ತೀನಿ, ಇವ್ರು ಅಭಿವೃದ್ಧಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈಗ ಯಾವಾಗ ಕ್ಲಿಯರ್ ಮಾಡ್ಕೊಡ್ತೀರಿ ಅವ್ರಿಗೆ? ಮೊನ್ನೆ ನಾನು ಇವರೇ ಸರ್ ನಾನು ಫೋನ್ ಮಾಡಿದ್ರು ಮೊನ್ನೆ, ಇದರಲ್ಲಿ ಕೆರೆನಲ್ಲಿ ಕೂಡ ಮಣ್ಣೆತ್ತಾ ಇದ್ದಾರೆ ಅಂತ. ಎಷ್ಟು ದಿನದಿಂದ ಸರ್ ಫೋನ್ ಮಾಡಿದ್ದು? ಬಂದು ನಾನು ಆವಾಗಲೇ ಎಷ್ಟು ದಿನ ಆಯಿತು ಅಂತ? 15 ದಿನ ಆಯಿತು ನೋಡಿ ಸರ್, 15 ದಿನ. ಅವ್ರು ಬಂದು ಫೋನ್ ಮಾಡಿದ್ದು ಇವ್ರಿಗೆ ಬಂದು ಸಮಸ್ಯೆ ಬಗೆಹರಿಸಿದ್ರ ಇಲ್ವೋ? ಇಲ್ಲ, ಬಗೆಹರಿಸಿಲ್ಲ ಸರ್, ಆಗಿಲ್ಲ. ಇವಾಗ ಹೋಗಿ ನೋಡಿ, ಆ ಬಾವಿನಲ್ಲಿ ಮತ್ತೆ ಕಟ್ಟಡ ಕಟ್ತಾ ಇದ್ದಾರೆ ಅದು ಸರ್. ಇವರು ಸರ್ ಇನ್ನೊಂದು ಎರಡನೇ ಸಮಸ್ಯೆಗೂ ಇವ್ರಿಗೆ ಲಿಂಕ್ ಇದೆ ಸರ್. ಹೇಳ್ಬೋದು ಸರ್, ಇನ್ನು ಸಮಸ್ಯೆ ಸರ್. ಅವ್ರು ಹೇಳೋದನ್ನ ನಾವು ಕೇಳಬಾರ್ದು. ಅವ್ರ ಜಮೀನು ಇಲ್ಲಿವರೆಗೂ ಇದೆ, ನಮ್ಮ ಜಮೀನು ನಮ್ಮ ಕೆರೆನಲ್ಲಿ ಅಷ್ಟು ಎತ್ಕೊಂಡಿದ್ದಾರೆ, ಅವ್ರ ಜಮೀನಲ್ಲಿ ಅಷ್ಟು ಎತ್ಕೊಂಡಿದ್ದಾರೆ. ಅವ್ರ ಜಮೀನಲ್ಲಿ ಅವ್ರು ಕಟ್ಟಡ ಕಟ್ಕೊಳ್ತಾ ಇದ್ದಾರೆ, ನಮ್ಮ ಕೆರೆನಲ್ಲಿ ಅವ್ರು ಕಟ್ಟಡ ಕಟ್ತಾ ಇಲ್ಲ, ಕೆರೆನಲ್ಲಿ ಕಟ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾರೆ. ಅವರು ಜಮೀನಲ್ಲಿ ಕಟ್ಕೊಳ್ತಾ ಇದ್ದಾರೆ, ನಾವು ಹೋಗಿ ಅದನ್ನ ನಿಲ್ಸೋಕ್ಕಾಗ್ತದೆ ಸರ್? ಪಣಿ ಇದೆಯಾ? ಅವರು ಇದೆ ಸರ್, ಪಣಿ ಇದೆ. ಅವ್ರ ಪಣಿ ಅವ್ರು ಕಟ್ಕೊಂತಾವ್ರೆ, ಅವ್ರು ಕಟ್ಕೊಂಡು ಅಬ್ಜೆಕ್ಷನ್ ಮಾಡ್ತಾವ. ಇವ್ರು ಅಬ್ಜೆಕ್ಷನ್ ಮಾಡಿ. ನೀನು ಒಂದು ನಿಮಿಷ ಕೇಳು, ನೀನು ಜೆಂಟ್ಲ್ಮನ್ ತಾನೆ? ML ಬಂದು ಮಾತಾಡ್ತಾ ಇದೆಯಾ? ಯಾವ್ದು ಅರ್ಜಿ ತಂದಿದ್ಯಾ? ಯಾವ್ದು ಅರ್ಜಿ ಕೊಡಿ ಸರ್? ಪಾಣಿ ಅಂತ ಹೇಳ್ತಿದ್ದಾರೆ ಸರ್. ಗೋಮಾಳ ಅದು. ನಾನು ಒಂದು ನಿಮಿಷ ಕೇಳಪ್ಪ. ನೀನು ಸರಿಯಾಗಿ ಸಬ್ಜೆಕ್ಟ್ ಗೊತ್ತಿದ್ರೆ ಮಾತಾಡಿ, ಕನ್ಫ್ಯೂಸ್ ಮಾಡಬೇಡಿ ಇಲ್ಲಿ ಯಾರನ್ನೂ. ಗೋಮಾಳ ಅಂತ ಹೇಳ್ತಾ ಇದೆಯಲ್ಲ, ಅದು ದಾಖಲೆ ಕೊಡು. ಏನು ಇಲ್ಲದೆ ಬಂದು ಮಾತಾಡ್ತೀನಿ ಸರ್. ಸಗಣಿ ತಿಪ್ಪೆಗಳೆಲ್ಲ ಸ್ಕೂಲ್ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ನಿಮ್ಗೆ ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು? ಮೋಪ್ರಳ್ಳಿ ಶಾಲೆ ಇರ್ತದೆ. ಮತ್ತೆ ನೀವು ಬಂದ್ಮೇಲೆ ಹೇಳಿದಿನ ಇಲ್ವಾ? ಬಂದ ಮೇಲೆ ನೀವು ಈ ತರ ಆಗ್ತಾ ಇದೆ ಅಂತ ಸರ್. ಪ್ರವೀಣ್ ಕುಮಾರ್ ಸರ್. ದಿನಗಳ ಕನಸು ಪಾಪ ತಹಸೀಲ್ದಾರ್ ಬಂದಾಗಿಂದ ನಾವು ತಾಲೂಕು ಟೂರ್ ಮಾಡೋಣ ಸರ್ ಅಂತ ಕೇಳ್ತಾ ಇದ್ರು. ಕೆಲಸ ಒತ್ತಡದಿಂದ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನೆಲ್ಲ ತಾಲೂಕು ಆಡಳಿತ ಕುಟುಂಬದವ್ರು ನಾವೆಲ್ಲ ತಹಸೀಲ್ದಾರು, ಇವರು, ನಮ್ಮ ಅಬಕಾರಿಯವರು, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ PDOಗಳು, ಸಂಬಂಧಪಟ್ಟ CDPO ಅಧಿಕಾರಿಗಳು ಎಲ್ಲ ಬಂದು ಜನ ಸಮಸ್ಯೆ ಆಲಿಸ್ತಕ್ಕಂಥ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ ಇವತ್ತು 2 ಪಂಚಾಯತಿಗಳಿಂದ ಇವತ್ತು ಹೈಯೆಸ್ಟ್ ಅರ್ಜಿಗಳು ನಮ್ಮ ಮಲ್ನಾಯಕನಹಳ್ಳಿ ಪಂಚಾಯತಿಂದ ಬಂದಿದೆ. 87 ಅರ್ಜಿಗಳು. ಅದರಲ್ಲಿ 13 ಅರ್ಜಿಗಳು ಸ್ಪಾಟ್ ಕ್ಲಿಯರ್ ಮಾಡಿದ್ದೀವಿ. ಇನ್ನ ಸಾಕಷ್ಟು ಅರ್ಜಿಗಳು ರೆವಿನ್ಯೂ ಇಲಾಖೆಗೆ ಮತ್ತು ADLR ಸಾಕಷ್ಟು ಜನಕ್ಕೆ ಒಂದೇ ಒಂದು ನೋವಾಗ್ತಾ ಇರ್ತಕ್ಕಂಥ ವಿಚಾರ, ಸ್ಮಶಾನ ಒತ್ತುವರಿ. ಸುಮಾರು ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಒತ್ತುವರಿ ಆಗಿದೆ. ನಾನು ಬಂದಾಗಿಂದ ಕೂಡ ಕೆರೆಗಳನ್ನ ವಶಪಡಿಸ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ಸ್ಮಶಾನದ ನಾಳೆಯಿಂದಾನೇ ಒಂದು ಟೀಮ್ ಮಾಡಿ ಈಗಾಗಲೇ DC ಹತ್ರ ಮಾತಾಡಿದ್ದೀನಿ. ನಮಗೆ ಸರ್ವೇರ್ ಸಾಕಾಗ್ತಾ ಇಲ್ಲ. ಸೊ ನಾವು ಒಂದಿಬ್ರು ಸರ್ವೆ ಕೊಟ್ಟಿದ ತಕ್ಷಣ ಸ್ಮಶಾನ ಒತ್ತುವರಿಗೆ ಕೈ ಹಾಕ್ತಾ ಇದೀವಿ. ಇದು ಒಳ್ಳೆ ಕೆಲಸ ಅಂತ ನನ್ನ ಭಾವನೆ ಅಂತಿದೆ. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದ್ ದಿವಸ ನಾವು ಹೋಗ್ಲೇಬೇಕು, ಹೋದಾಗ ಸ್ಮಶಾನಕ್ಕೆ ಹೋಗ್ಬೇಕು. ಆ ಜಾಗಕ್ಕೆ ಇವತ್ತು ಒತ್ತುವರಿ ಆಗಿರ್ತಕ್ಕಂಥ ತುಂಬಾ ನೋವಾಗ್ತಾ ಇದೆ. ಸುಮಾರು ಒಂದು 30-35 ಅರ್ಜಿಗಳು ಸ್ಮಶಾನ ಒತ್ತುವರಿ ಬಂದಿದೆ.
ಅದಾದ್ಮೇಲೆ ಮನೆಗಳಿಲ್ಲ ಅಂತ ಬಂದಿದೆ. ಅದಕ್ಕೆ ಸ್ಪಂದಿಸುವಂತ ಕಾರ್ಯಕ್ರಮ ಮತ್ತು ಈ ಖಾತೆ ಮಾಡ್ಕೊಳ್ಳೋದು, 1 to 5 ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥದ್ದು ಬಂದಿದ್ದಾವೆ. ಸೊ ಬಹುಶಃ ಇವತ್ತು ತುಂಬಾ ಸಂತೋಷಕರದ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಮಾಧ್ಯಮಿತ್ರರು, ತಾಲೂಕು ಆಡಳಿತ ಮತ್ತು ಎಲ್ಲ ನಾಯಕರು ಮತ್ತು ಜನಸ್ಪಂದನ, ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದು ನಮಗೆ ಚೆನ್ನಾಗಿ ಓದ್ತಾ ಇದೀವಿ, ನಮಗೆ ಫೀಸ್ ಕಟ್ಲಿಕ್ಕಿಲ್ಲ ಅಂತ ಮಕ್ಕಳಿಗೆ ಒಂದು ಸಹಾಯ ಮಾಡೋ ಮುಖಾಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಜನಸ್ಪಂದನ ಕಾರ್ಯಕ್ರಮದ ಎಲ್ಲ ಫಲಾನುಭವಿಗಳಿಗೂ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೂ ಹಾಗೂ ವಿಶೇಷವಾಗಿ ನಾನು ತಹಸೀಲ್ದಾರ್ಗೂ ಮತ್ತು ಈವರೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸೋಣ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಪಂಚಾಯತಿಗಳಿಗೆ ಹೋಗಿ ಈ ಸಮಸ್ಯೆ ಬಗೆಹರಿಸುವಂತ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪೊಲೀಸ್ ಇಲಾಖೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಲ್ಲೇ ಬರೆದ್ಬಿಟ್ಟಿದ್ದೀನಿ ಸರ್, ಎಷ್ಟೆಷ್ಟು ದಿವಸ ಆಗುತ್ತೆ. ಜಾಸ್ತಿ ತಗೊಂಡಿದ್ದು 1 ತಿಂಗಳು ತಗೊಂಡಿದ್ದೀನಿ, ಜಾಸ್ತಿ ಆಗೋದು 1 ತಿಂಗಳು ತಗೊಂಡಿದ್ದೀನಿ. ಅಧಿಕಾರಿನ ಕೇಳಿ ಅಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಬರ್ದಿದ್ದೀನಿ. ಅವ್ರು ಹೇಳಿದಕ್ಕಿಂತ 5 ದಿವಸ ಲೇಟ್ ಆಗಿ ಬರ್ದಿದ್ದೀನಿ. ಅದ್ ಅರ್ಜಿ ನನ್ನ ತಗೊಂಡು ಹೋಗ್ತೀನಿ. 1 ಅರ್ಜಿ ನನಗೂ ಬರ್ತದೆ, 1 ಅರ್ಜಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗುತ್ತೆ. ಅರ್ಜಿ ಫಾಲೋಅಪ್ ಆಗುತ್ತಿಲ್ಲ ಅನ್ನೋದನ್ನ ನಮ್ಮ ಟೀಮ್ ಅದನ್ನ ಫಾಲೋಅಪ್ ಮಾಡ್ತಾರೆ. ವಿತಿನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು, 1 ತಿಂಗಳಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಾಗಲ್ಲ. ಕೆಲವು ಕೋರ್ಟ್ ವಿಷಯ ಬಂದಿದ್ದಾವೆ, ಕೋರ್ಟ್ ಇತ್ಯರ್ಥ ಆಗೋ ತನಕ ಅದು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಕೋರ್ಟ್ ಇದೆ, ಸೊ ಕೋರ್ಟ್ ಬಂದ್ಮೇಲೆ ನಾನು ಇತ್ಯರ್ಥ ಮಾಡ್ಕೊಡ್ತೀನಿ. ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಇನ್ನೊಂದು ಸಮಸ್ಯೆ ಬಂದಿದೆ ಮನೆಗಳದು, ಅದು ಸಿದ್ದರಾಮಯ್ಯ ಮನಸ್ಸು ಮಾಡ್ಬೇಕು, ಇದು ಶಾಸಕರ ಮನಸ್ಸು ಮಾಡ್ರೆ ಆಗಲ್ಲ. ಸೊ ಅದನ್ನ ನಾನು ಬಂದ ಕೂಡಲೇ PDOಗಳು ಹೇಳಿ ಆದ್ಯತೆ ಮೇರೆಗೆ ಸೈನ್ ಮಾಡಿಕೊಟ್ಟಿದ್ದೀನಿ. ಸೊ ಅದು ನಾನು ಮುಗಿಸ್ಕೊಡ್ತೀನಿ. ಐ ಹೋಪ್ ಇದನ್ನ ಕಾರ್ಯಕ್ರಮ ಇನ್ನೂ ನಾನು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇವತ್ತು ಪಂಚಾಯತಿ ಕಡೆಗೆ ಬಂದಿದ್ದೀನಿ. 1-2 ತಿಂಗಳು 3 ತಿಂಗಳು ಆದ್ಮೇಲೆ ನಾನು ಹಳ್ಳಿ ಕಡೆಗೆ ಹೋಗ್ತೀನಿ ಸಿಂಗಲ್ ಆಗಿ. ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಫೀಲ್ ಆಗ್ತದೆ. ಆಕ್ಚುಲಿ ನನಗೆ ಬೆಳಗಿಂದ 2 days ಇಂದ ವೈರಲ್ ಫೀವರ್ ಅಲ್ಲಿ ಇದ್ದೀನಿ. ನಾನು ಆಕ್ಚುಲಿ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಲ್ಲಿ ಬಂದು ಕೂತ್ ಮೇಲೆ ವೈರಲ್ ಫೀವರ್ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಜನ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರು ನಗಿಸ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಖುಷಿ ಅನಿಸ್ತಾ ಇದೆ. ಸ್ವಲ್ಪ ಬೇಗ ಮಾಡ್ಬೇಕಿತ್ತು, ಸ್ವಲ್ಪ ಬೇರೆ ಬೇರೆ ಕೆಲಸ ಇರೋದ್ರಿಂದ, ನಮ್ಗೆ ಕೆರೆಗಳು ಅದು ಇದು ಇರೋದ್ರಿಂದ ಅಧಿಕಾರಿಗಳು ಸ್ವಲ್ಪ ಬಿಸಿ ಇದ್ರು. ಅದರಿಂದ ಈಗ ಹಾಕೊಂಡು ಹೊರಟಿದ್ದೀನಿ. ನಾಳೆ ದೂಲಪಲ್ಲಿ ಪಂಚಾಯತಿ, ತಾಯ್ದೂರು ಪಂಚಾಯತಿ, ಅದಾದ್ಮೇಲೆ ಅಧಿಕಾರಿ ಕೆಲಸ ಮಾಡ್ಕೋಬೇಕಲ್ಲ. ಈ ತಿಂಗಳು ಗ್ಯಾಪ್ ಬಿಡ್ತೀನಿ. ನೆಕ್ಸ್ಟ್ ಮೇ ತಿಂಗಳಲ್ಲಿ ಹಾಕೊಂತಿದ್ದೀನಿ. 4 ತಾಲೂಕು, 8 ಪಂಚಾಯತಿ, ಜೂನ್ 8 ಪಂಚಾಯತಿ ಅಂಡು ಜುಲೈಗೆ ಮುಗಿಸಾಗ್ತದೆ. ಜುಲೈ ಮುಗಿಸಿ ನೆಕ್ಸ್ಟ್ ನನ್ನ ಕಾರ್ಯಕ್ರಮ ಹಳ್ಳಿ ಕಡೆಗೆ ಹೊರಡ್ತೇನೆ. ಸೊ ಅದಕ್ಕೆ ನಿಮಗೆ ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.